ಶುಭೋದಯ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ನಾಳೆಯ ಹಬ್ಬ ಅಷ್ಟೊಂದು ಶುಭವಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಕೆಲವೊಂದು ರಾಶಿಗಳವರು ಈ ಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇನ್ನು ಕಾರ್ಯಕ್ರಮದ ಮೊದಲ 6 ರಾಶಿಗಳ ಈ ದಿನ ಹೇಗಿರುತ್ತೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಗುರುವಿನ ಭಾವದಲ್ಲಿ ಚಂದ್ರನ ಸಂಚಾರ. ಗುರುವಿನ ಭಾವ ಅಂದರೆ ವಿಶಾಖ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ರಿಂದ ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇದ್ರೂ ಕೂಡ ಮಿತ್ರರಿಂದ ತೊಡಕಾಗ್ತಕ್ಕಂಥ ಒಂದು ಸಂಭವ ಮಕ್ಕಳಲ್ಲಿ ಎದುರಾಗ್ತಕ್ಕಂಥದ್ದನ್ನು ನೋಡಬಹುದು. ಸ್ಥಿರಾಸ್ತಿಯಿಂದ, ತಂದೆಯಿಂದ ಅಥವಾ ತಾಯಿಯಿಂದ ಲಾಭವಾಗ್ತಕ್ಕಂಥದ್ದು, ಹಣಕಾಸಿನ ದುಸ್ಥಿತಿಗಳು, ಮಕ್ಕಳ ಭವಿಷ್ಯದ ಚಿಂತೆಗಳು ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದನ್ನು ಇವತ್ತಿನ ದಿವಸ ಮೇಷರಾಶಿನವರು ನೋಡುವಂಥದ್ದು. ಓಂ ಶ್ರೀ ಗುರುಭ್ಯೋ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ನೆರೆಹೊರೆಯವರಿಂದ, ಬಂಧು ಬಾಂಧವರಿಂದ ಆರ್ಥಿಕ ಸಹಾಯ ಲಭಿಸ್ತಕ್ಕಂಥದ್ದು, ಗೃಹ ಬದಲಾವಣೆಗೆ, ಸ್ಥಳ ಬದಲಾವಣೆಗೆ, ಉದ್ಯೋಗ ಬದಲಾವಣೆಗೆ ಆಲೋಚನೆಯನ್ನು ಮಾಡತಕ್ಕಂಥ ಒಂದು ಸ್ಥಿತಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಅನುಭವಿಸ್ತಕ್ಕಂಥದ್ದನ್ನು ಇವತ್ತಿನೂ ಸಹ ಈ ವೃಷಭ ರಾಶಿಯನ್ನು ನೋಡುವಂಥದ್ದು. ಹಳದಿ ವಸ್ತ್ರವನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಸ್ಥಿರಾಸ್ತಿ ಅಥವಾ ವಾಹನಗಳ ಪತ್ರ ವ್ಯವಹಾರದಲ್ಲಿ ಗೊಂದಲಗಳು ಎದುರಾಗ್ತಕ್ಕಂಥದ್ದು, ತಂದೆಯಿಂದ ಧನಾಗಮನವಾಗ್ತಕ್ಕಂಥದ್ದು, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಇವತ್ತಿನೂ ಸಹ ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಹತ್ತಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಹಣಕಾಸಿನ ವಿಚಾರವಾಗಿ ಮೋಸಕ್ಕೊಳಗಾಗ್ತಕ್ಕಂಥದ್ದು, ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ದಿವಸ, ಸ್ವಯಂಕೃತ ಅಪರಾಧದಿಂದ, ಅತಿಯಾದ ಆಸೆಯಿಂದ ಸಂಕಷ್ಟಗಳನ್ನು ಅನುಭವಿಸುವಂಥದ್ದು, ಆರೋಗ್ಯ ವ್ಯತ್ಯಾಸದಿಂದ, ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಎದುರಾಗ್ತಕ್ಕಂಥದ್ದು ಇವತ್ತಿನೂ ಸಹ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಗುರು ಸಾಯಿನಾಥೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಕೋರ್ಟ್ ಕೇಸುಗಳಿಗೆ, ಕಲಹದ ವಿಚಾರಗಳಿಗೆ, ಅವಘಡಗಳಿಂದ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡತಕ್ಕಂಥ ಒಂದು ಸನ್ನಿವೇಶಗಳು ಎದುರಾಗುವಂಥದ್ದು, ಮಿತ್ರರಿಂದ ಆಕಸ್ಮಿಕವಾದಂಥ ನಷ್ಟಗಳು ಬರುವಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಇವತ್ತಿನ ಸಹ ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಕಡಲೆಕಾಳನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸ್ಥಿರಾಸ್ತಿ ಅಥವಾ ವಾಹನ ಧನ ವ್ಯಯವಾಗ್ತಕ್ಕಂಥ ಒಂದು ಸಿನಿಮೆಯನ್ನು ನೋಡುವಂಥದ್ದು, ಅಥವಾ ಸ್ಥಿರಾಸ್ತಿಯಿಂದಲಾದರೂ ಆಗ್ಬೋದು ಅಥವಾ ವಾಹನದಿಂದಲಾದರೂ ಆಗ್ಬೋದು. ಅಧಿಕವಾದಂಥ ಖರ್ಚುಗಳು ಬರುವಂಥದ್ದು, ಶೀತ, ಕಫ, ಅಜೀರ್ಣ ದೋಷಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ಶತ್ರು ಋಣರೋಗ ಬಾಧೆಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿ, ಒತ್ತಡದ ಜೀವನವನ್ನು ಅನುಭವಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗುವಂಥದ್ದನ್ನು ಇವತ್ತಿನೂ ಸಹ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಶಿವನಿಗೆ ಸಂಪಿಗೆ ಹೂವಿನಿಂದ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ಅಡಿದ್ದಾರೆ. ಶ್ರೀನಿವಾಸ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ 23/5/70. 23/5/1970. ಶನಿವಾರ ರಾತ್ರಿ 10 ಗಂಟೆ 10 ನಿಮಿಷಕ್ಕೆ. ಶನಿವಾರ ರಾತ್ರಿನಾ? ಹೌದು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ಆಗಲಿ. ಈ ಜಾತಕದ ಪ್ರಕಾರವಾಗಿ ಮೂಲಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಗುರು ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಲಗ್ನಾಂಶವನ್ನು ನೋಡಿದಾಗ ಪೂರ್ವಾಷಾಢ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತದೆ. ಈ ಜಾತಕದ ಪ್ರಕಾರವಾಗಿ ಪೂರ್ವಾಷಾಢ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಸಾಮಾನ್ಯವಾಗಿ ಈ ಜಾತಕಕ್ಕೆ ಹೆಚ್ಚಿನದಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಮೋಸಕ್ಕೆ ಒಳಗಾಗ್ತಕ್ಕಂಥ ಒಂದು ಸಂದರ್ಭಗಳಾದರೂ ಬರತಕ್ಕಂಥದ್ದು, ಕೊಟ್ಟಂಥ ಹಣಕಾಸು ಅಂತಕ್ಕಂಥದ್ದು ವಾಪಸ್ಸು ಬರದೇ ಇರತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ ನನಗನ್ಸಿದ ಪ್ರಕಾರವಾಗಿ ಈ ಜಾತಕದ ಪ್ರಕಾರ ನೋಡಿದರೆ
ತನ್ನದು ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ಕೂಡ ಏನೂ ಮಾಡಿಕೊಳ್ಳೋದಕ್ಕೆ ಆಗದೇ ಇರ್ತಕ್ಕಂಥ ಒಂದು ಸ್ಥಿತಿ, ಅಂಥ ಒಂದು ವಾತಾವರಣ, ಅಂಥ ಒಂದು ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಯಾಕೋ ನನ್ನ ಜೀವನದಲ್ಲಿ ಇನ್ನು ನಿಲ್ಲೋದಕ್ಕೆ ಆಗ್ತಲೇ ಇಲ್ವಲ್ಲ ಅನ್ನೋ ರೀತಿಯಾದ ಅಸಹಾಯಕತೆಯಿಂದ ನೀವು ಕರೆ ಮಾಡಿರ್ತಕ್ಕಂಥದ್ದನ್ನು ತೋರಿಸುತ್ತೆ. ಹೌದೋ ಅಲ್ವೋ? ಹೌದು ಗುರುಜಿ, ಎಷ್ಟ್ ಮಾಡ್ರಿ ಏನ್ ಮಾಡ್ರಿ ಆಗ್ತಾ ಇಲ್ಲ ಗುರುಜಿ. ನಮ್ಗೆ ಒಂಥರ ಜೀವನದಲ್ಲ ಬೇಸರ ಆಗೋಗ್ಬಿಟ್ಟಿದೆ. ಅದನ್ನೇ ಅಷ್ಟೇನೆ, ಅದನ್ನೇ ಹೇಳಿರ್ತಕ್ಕಂಥದ್ದು, ಅದೇ ನಿಯಮ ಅಂತಕ್ಕಂಥದ್ದು. ಎಷ್ಟು ಅಭಿವೃದ್ಧಿ ಎಷ್ಟು ಏನೇ ಮಾಡ್ತಾರ ಕೈಗೆ ಬರ್ತಾ ಇಲ್ಲ. ಏನ್ ಅನುಷ್ಠಾನ ಎಲ್ಲಾ ಮಾಡ್ತಾನೆ ಇದೀವಿ ಗುರುಜಿ. ಪೂಜೆ ಮಾಡ್ತೀರಿ ದಿವಸನೇ ಇಲ್ಲ. ಅದು ಏನು ಜೀವನದಲ್ಲ ಬೇಸರ ಆಗೋಗ್ಬಿಟ್ಟಿದೆ. ಒಂದೇ ಒಂದು ನಿಯಮ ಹೇಳ್ತೀನಿ ನೋಡಿ. ಇಲ್ಲಿ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ, ಮಂತ್ರವನ್ನು ಹೇಳ್ತಾ ಇದ್ದೀನಿ, ಆದರೂ ಕೂಡ ನನಗೆ ಫಲ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ನಿಯಮವಾಗಿರ್ತಕ್ಕಂಥ ಪ್ರಶ್ನೆ. ಆದರೆ ಪೂಜೆಯನ್ನು ಮಾಡಬೇಕಾದ್ರೆ ನಿಯಮಗಳಿದೆ. ಗುರುಮುಖಾಂತರವಾಗಿ ಅನುಸರಣೆಗಳನ್ನು ಮಾಡಿಕೊಂಡು ಬರಬೇಕು. ಒಂದು. ಎರಡನೇದಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನಾದರೂ ಕಾಯಿಲೆ ಬಂದಿದೆ ಅಂತಂದರೆ ಹೇಗೆ ನೀವೇ ಹೋಗಿ ಟ್ಯಾಬ್ಲೆಟನ್ನು ತಗೊಂಡು ಔಷಧಿಯನ್ನು ತಗೊಂಡು ನುಂಗೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಸಾಧ್ಯವಿಲ್ಲವೋ, ಡಾಕ್ಟರ್ ಸಜೆಷನ್ಸ್ ಬೇಕೋ, ನಿಮಗೆ ಪೂರಕವಾದಂಥ ಗ್ರಹಗಳ ದೃಷ್ಟಿಯ ಆಧಾರದ ಮೇಲೆ ಇಂಥ ಪೂಜೆಯನ್ನು ಮಾಡಬೇಕು, ಇದೇ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ನಿಯಮಗಳಿರ್ತದೆ. ಆ ನಿಯಮದ ಪ್ರಕಾರವಾಗಿ ಮಾಡಿದರೆ ಪೂಜೆ ಮಾಡಿಸಬೇಕಾದ್ರೂ ಅಷ್ಟೇ, ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಹೋಮ ಹವನಗಳು ಮಾಡಿಸೋದಾದ್ರೂ ಕೂಡ ಮಂತ್ರ ಶುದ್ಧತ್ವ, ವ್ಯಕ್ತಿ ಶುದ್ಧತ್ವ ಇರುವಂಥವ್ರ ಕೈಯಲ್ಲೇ ಮಾಡಿಸಬೇಕು. ಅದೇ ರೀತಿಯಲ್ಲಿ ನೀವು ಮಂತ್ರ ದೀಕ್ಷೆಯನ್ನು ಪಡ್ಕೊಳ್ಬೇಕು ಅಂದ್ರೂ ಕೂಡ ಗುರುಮುಖಾಂತರವಾಗಿ ಪಡೆದುಕೊಳ್ಳಬೇಕು. ಆಗಲೇ ನಿಮಗೆ ಸಿದ್ಧಿ, ಆಗಲೇ ನಿಮಗೆ ಋಣರೋಗ ಬಾಧೆಗಳಿಂದ ಮುಕ್ತಿ ಹೊಂದೋದಕ್ಕೆ ನೀವು ಅಂದುಕೊಂಡಂಥ ರೀತಿಯಲ್ಲಿ ಜಯ ಸಾಧಿಸೋದಕ್ಕೆ ಸಾಧ್ಯ. ಹಾಗಾಗಿ ಆ ರೀತಿಯಲ್ಲಿ ಗುರು ಯಾರಾದರೂ ಸರಿಯಾದ ಗುರು ರೀತಿಯಲ್ಲಿ ದೀಕ್ಷೆಯನ್ನು ತಗೊಳ್ಳಿ. ಇದಕ್ಕೆ ಸರಿಯಾದ ಗುರುಗಳು ಸಿಗೋದಿಲ್ಲ, ಮಾರ್ಗದರ್ಶಕರು ಸಿಗೋದಿಲ್ಲ. ಈ ಜಾತಕಕ್ಕೆ ಸರಿಯಾದ ಮಾರ್ಗದರ್ಶಕರು ಅಥವಾ ಗುರುಗಳ ಮುಖಾಂತರವಾಗಿ ಅನುಷ್ಠಾನ ತಗೊಂಡು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಶ್ರೀನಿವಾಸ್ ಅವರೇ. ಮತ್ತೊಬ್ರು ಕಾಲರ್ ರಮೇಶ್ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ, ನಾನ್ ಅವ್ರ ಮನೆಯವ್ರು ಮಾತಾಡ್ತಾ ಇದೀವಿ. ಸರಿ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವರ ಹೆಸರು ಹೇಳಿ. ಮಿಥುನ್ ಅಂತ ಮೇಡಮ್. ಸರಿ, ಹುಟ್ಟಿದ ದಿನಾಂಕ ತಿಳಿಸಿಮಾ. 30/5/90 ಇಸ್ವಿ ಮೇಡಮ್. 30/5/1990. ಸಮಯ ತಿಳಿಸಿ. ರಾತ್ರಿ 10:55 ಬುಧವಾರ ಮೇಡಮ್. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ಹೇಳ್ರಿ ಗುರುಜಿ. ಮಖ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಶನಿ ವಕ್ರತ್ವವನ್ನು ಹೊಂದಿರತಕ್ಕಂಥ ಸ್ಥಿತಿಗತಿಗಳು. ಲಗ್ನಾಂಶವನ್ನು ನೋಡಿದಾಗ ಉತ್ತರಾಷಾಢ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ವಾತಾವರಣ. ತುಂಬ ಗಾಬರಿ, ಆತಂಕ, ಸಂಕಟ, ನೋವು ಇವೆಲ್ಲವನ್ನೂ ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತದೆ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾತಕಕ್ಕೆ ಎಲ್ಲೋ ಸ್ವಲ್ಪ ನೋಡಬೇಕು, ಎಲ್ಲೋ ಪ್ರೀತಿ, ಪ್ರೇಮ, ಏನೋ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸಣ್ಣ ಎಡವಟ್ಟೇನಾದರೂ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಅದರಿಂದ ಸ್ವಲ್ಪ ಅಂಥ ಒಂದು ವಿಚಾರಗಳಿದ್ದರೆ ಸರಿಯಾಗಿ ವಿಚಾರಣೆ ಮಾಡಿ ಅದನ್ನು ಸೂಕ್ತವಾಗಿ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳಿತು. ಅದರಲ್ಲೂ ಕೂಡ ಈ ಜಾತಕಕ್ಕೆ ಯಾಕೋ ಇತ್ತೀಚೆಗಂತೂ ಕೂಡ ತುಂಬ ಗಾಬರಿ 4-5-6 ತಿಂಗಳಿಂದ ಅವನು ಹೇಗೆ ವರ್ತಿಸ್ತಾನೆ ಅಂತಕ್ಕಂಥದ್ದನ್ನು ನೀವು ಊಹೆಯನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಇದೆ. ಹೌದೋ ಅಲ್ವೋ? ಹೌದು ಗುರುಜಿ. ಉದ್ಯೋಗ ಯಾವುದೇ ತರದ್ದು ಆಗ್ತಾ ಇಲ್ಲ, ವ್ಯವಹಾರನೂ ಆಗ್ತಾ ಇಲ್ಲ, ಈ ಕಡೆ ಸರ್ಕಾರಿ ಜಾಬ್ಗಳು ಸಿಗ್ತಾ ಇಲ್ಲ. ಅವನ ಭವಿಷ್ಯ ಏನಂತ ಗುರುಜಿ? ಅದೇ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ದಶಮಾಧಿಪತಿಯಾದಂತನು ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹುಟ್ಟಿದ ಊರಿನಲ್ಲಿ ಏನಾದರೂ ಸ್ವಂತವಾಗಿ ಏನಾದರೂ ಉದ್ಯೋಗವನ್ನು ಮಾಡಬೇಕು ಅಂತ ಹೇಳ್ತದೆ. ಯಾಕೆಂದರೆ ಇವರು ಇನ್ನೊಬ್ಬರ ಕೈ ಕೆಳಗೆ ಉದ್ಯೋಗ ಮಾಡೋದಕ್ಕೆ ಅಷ್ಟೊಂದು ಸೂಕ್ತವಾದಂಥ ವಾತಾವರಣ ಸಿಗೋದೂ ಇಲ್ಲ, ಅಂಥ ಒಂದು ಅವಕಾಶಗಳು ಕೂಡ ಸಿಗದೇ ಇರತಕ್ಕಂಥ ಸ್ಥಿತಿಗತಿಗಳು. ಏನೋ ಈ ಜಾತಕಕ್ಕೆ ಸಾಮಾನ್ಯಕ್ಕೆ ಇತ್ತೀಚೆಗೆಲ್ಲೋ ಬೇರೆಯವರ ಜೊತೆಯಲ್ಲಿ ಅಂದರೆ ಫ್ರೆಂಡ್ಸ್ ಜೊತೆ ಸೇರಿ ಅಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನೋ ವ್ಯವಹಾರ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ತೋರಿಸುತ್ತೆ. ಹೌದಾ ಅಲ್ಲ? ಅದನ್ನೇ ಹೇಳ್ತಾ ಇರ್ತಕ್ಕಂಥ. ಅದರಲ್ಲಿ ಸ್ವಲ್ಪ ಏಳಿಗೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಈ ಜಾತಕದಲ್ಲಿ ಸಣ್ಣ ಪ್ರಮಾಣದ ದೋಷ ಇದೆ. ಆ ದೋಷವನ್ನ ಪ್ರತಿ ಶನಿವಾರ ದಿವಸ ಹನುಮಂತನ ದರ್ಶನವನ್ನ ಮಾಡಿ ಅವನಿಗೆ ವಿಲೇದಲ್ಲಿ ಅರ್ಪಿಸ್ತಕ್ಕಂಥ ದೋಷ ನಿವಾರಣೆ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಮಾ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಖಂಡಿತ. ತುಲಾ ರಾಶಿಯವರಿಗೆ ಸಂಬಂಧಪಟ್ಟ ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಅನ್ಯ ರಾಜ್ಯಗಳಿಗೆ ವಿದೇಶಗಳಿಗೆ ತೆರಳತಕ್ಕಂಥ ಆಸೆಗಳು ಈಡೇರ್ತಕ್ಕಂಥದ್ದು, ಹಠಮಾರಿತನ ಅಥವಾ ಸ್ವಯಂಕೃತ ಅಪರಾಧದಿಂದ, ಆತುರದ ಸ್ವಭಾವದಿಂದ ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂಥ ಒಂದು ಸ್ಥಿತಿ. ಮನೆಯಲ್ಲಿ
ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಮಕ್ಕಳಿಂದ ಸಮಸ್ಯೆಗಳು ಎದುರಾಗುವಂಥದ್ದು, ಪ್ರಯಾಣದಲ್ಲಿ ಅಡೆತಡೆಗಳು ಮತ್ತು ಕಾರ್ಯಕರ್ತವ್ಯಗಳಿಗೆ ಹಿನ್ನಡೆಯನ್ನಾಗ್ತಕ್ಕಂಥದ್ದು, ಉದ್ಯೋಗ ಕಳೆದುಕೊಂಡು ಆರ್ಥಿಕ ಅಧಪ್ಪತನವನ್ನು ನೋಡುವಂಥ ಒಂದು ಸಂಭವ ಎದುರಾಗುವಂಥದ್ದು ಇವತ್ತಿನ ಸಹ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ನೀರನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಮಕ್ಕಳಲ್ಲಿ ಚುರುಕುತನ ಅಧಿಕವಾಗುವಂಥದ್ದು, ಸ್ಥಿರಾಸ್ತಿ ವಾಹನ ನೋಂದಣಿಗೆ ಸೂಕ್ತ ಕಾಲಾವಕಾಶ ಒದಗಿ ಬರುವಂಥದ್ದು, ದೇವತಾ ಕಾರ್ಯಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳಲು ಪ್ರಯಾಣವನ್ನು ಮಾಡುವಂಥ ಒಂದು ಸ್ಥಿತಿ ಇವತ್ತಿನ ಧನುಸ್ಸು ರಾಶಿ ನೋಡಾಗಿರುವಂಥದ್ದು. ಶ್ರೀಗಂಧವನ್ನ ಹಣೆಯಲ್ಲಿ ತಿಲಕವಾಗಿ ಇಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಮಕರ ರಾಶಿ, ವಿಚ್ಛೇದನ ಅಥವಾ ದಾಯಾದಿ ಕೋರ್ಟ್ ಕೇಸುಗಳಲ್ಲಿ ಜಯದ ಸೂಚನೆಗಳು ಲಭಿಸುವಂಥದ್ದು, ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿ, ವಿದೇಶಗಳಲ್ಲಿ ಅನ್ಯ ಪ್ರದೇಶದಲ್ಲಿ ದೂರ ಪ್ರದೇಶಗಳಲ್ಲಿ ಆಕಸ್ಮಿಕವಾದಂಥ ಲಾಭಗಳು ಬರುವಂಥದ್ದು ಇವತ್ತಿಗೂ ಸಹ ಈ ಮಕರ ರಾಶಿಯನ್ನು ನೋಡುವಂಥದ್ದು. ಹಸಿವಿಗೆ ಬೆಲ್ಲವನ್ನು ತಿನ್ನಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಸಾಲಗಾರರಿಂದ ಮುಕ್ತಿ ಹೊಂದಲು ಸುಲಭವಾದಂಥ ದಾರಿ ಲಭಿಸುವಂಥದ್ದು, ಅನಗತ್ಯ ಮಾತಿನಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಶೀತ ಕಫ ಅವಮಾನ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದನ್ನ ಅಥವಾ ಏರುಪೇರುಗಳು ಉಂಟಾಗ್ತಕ್ಕಂಥ ಇವತ್ತಿಗೂ ಸಹ ಈ ಕುಂಭರಾಶಿಯನ್ನು ನೋಡುವಂಥದ್ದು. ದ್ರಾಕ್ಷಿಯನ್ನ ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಮೀನರಾಶಿ, ಉದ್ಯೋಗ ಸ್ಥಳದಲ್ಲಿ ಉತ್ತಮ ಹೆಸರು ಗೌರವ ಲಭಿಸುವಂಥದ್ದು, ಮಕ್ಕಳು ದೂರವಾಗ್ತಕ್ಕಂಥದ್ದು, ನೆರೆಹೊರೆಯವರ ಕಿರಿಯರ ಕಿರಿಕಿರಿಗಳು ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿ, ದುರಂತದ ಕನಸುಗಳು ಬೀಳುವಂಥದ್ದನ್ನು ಕೂಡ ಇವತ್ತಿನ ಸಹ ಮೀನರಾಶಿಯನ್ನು ನೋಡುವಂಥದ್ದು. ಅನಾಥ ಮಕ್ಕಳಿಗೆ ಪುಸ್ತಕವನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡುವುದು. ಶುಭವಾಗಲಿ. ಗುರುಜಿ, ಇನ್ನು ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ಲ ಹೆಣ್ಮಕ್ಳು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಕೆಲವರು ಹೇಳ್ತಾರೆ ನಾಳೆ ಹಬ್ಬ ಮಾಡಬಾರ್ದು, ಅಶುಭ ಅಂತ. ಯಾಕೆ ಅಶುಭ? ಅದರಲ್ಲೂ ಕೆಲವೊಂದು ರಾಶಿಗಳವರು ಈ ಹಬ್ಬವನ್ನ ಮಾಡಲೇಬಾರ್ದಂತೆ. ಯಾಕೆ, ಯಾವೆಲ್ಲ ರಾಶಿಗಳವರು ಮಾಡಬಾರ್ದು ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಭಗವಂತನ ಆರಾಧನೆ ಮಾಡೋದಕ್ಕೆ, ತಾಯಿಯ ಸ್ಮರಣೆಯನ್ನು ಮಾಡೋದಕ್ಕೆ, ತಾಯಿಯ ಪೂಜೆಯನ್ನು ಮಾಡೋದಕ್ಕೆ ಯಾವ ನಿಯಮವೂ ಇಲ್ಲ, ಯಾವ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದಂತೂ ನನ್ನ 16 ವರ್ಷದ ಅಧ್ಯಯನದ ಒಂದು ಸಂದರ್ಭದಲ್ಲಿ ನೋಡಿದಂತೂ ಇಲ್ಲ, ನನ್ನ ಅನುಭವದಲ್ಲೂ ಕೂಡ ಕಂಡಿಲ್ಲ. ಅದರಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೂ ಕೂಡ ಹೀಗೇ ಮಾಡಬೇಕು ನಿಯಮಗಳು, ಇಂಥವರೇ ಮಾಡಬಾರ್ದು, ಅವರು ಮಾಡಬಾರ್ದು, ಇವರು ಮಾಡಬಹುದು. ಇದು ಶತಮೂರ್ಖತನದ ಪರಮಾವಧಿ ಅಂತಕ್ಕಂತಲೇ ಹೇಳ್ತೀವಿ. ಯಾಕೆ ಅಂತಂದರೆ, ಮೂರ್ಖರು, ಶಾಸ್ತ್ರದ ಅಧ್ಯಯನ ಇಲ್ಲದೆ ಇರತಕ್ಕಂಥವ್ರು ಈ ರೀತಿಯಾದಂಥ ಅಪಪ್ರಚಾರಗಳನ್ನು ಮಾಡೋದಕ್ಕೆ ಸಾಧ್ಯವೇ. ಈ ಪೂಜೆಗಳನ್ನು ಮಾಡಬಾರದು ಅಂತಕ್ಕಂಥದ್ದಾಗ್ಬೋದು, ಅಥವಾ ನಾಳೆ ವರಮಹಾಲಕ್ಷ್ಮಿಯನ್ನ ಮಾಡಬಾರದು ಅಂತಕ್ಕಂಥದ್ದಾಗ್ಬೋದು, ಎಲ್ಲಿಯೂ ಕೂಡ ಉಲ್ಲೇಖವಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪರಂಪರೆಯಿಂದ ಹಿಂದಿನ ಕಾಲದಲ್ಲೂ ಪುರಾಣ ಕಾಲದಲ್ಲೂ ಉಲ್ಲೇಖವಿರ್ತಕ್ಕಂಥದ್ದು. ಶ್ರಾವಣ ಮಾಸದ 2ನೇ ಶುಕ್ರವಾರ ಮಾಡಿದರೆ ತುಂಬ ಪವಿತ್ರವಾದಂಥ ಶ್ರೇಷ್ಠವಾದಂಥ ಒಂದು ದಿವಸವಾಗಿರ್ತದೆ ಅಂತಕ್ಕಂಥದ್ದು ನಿಯಮ. ಅದರಲ್ಲೂ ಕೂಡ ವಿಶೇಷವಾಗಿ ಈ ರೀತಿ ಈಗ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಬಹಳ ಬಹಳ ಸೂಕ್ತವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ. ಒಂದು ಯಾಕೆ ಹೇಳ್ತೀವಿ ಅಂತಂದರೆ, ಶುಕ್ರವಾರ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನವಮಿ ತಿಥಿ ಅಂತಕ್ಕಂಥದ್ದು ಬರ್ತದೆ. ನವಮಿ ತಿಥಿನಲ್ಲಿ ಅನುರಾಧ ನಕ್ಷತ್ರದ ಒಂದು ಫಲಗಳು ಬರ್ತಕ್ಕಂಥದ್ದು. ಅನುರಾಧ ನಕ್ಷತ್ರದ ಭಾವಫಲಗಳು ಬರ್ತಕ್ಕಂಥದ್ರಿಂದ ಸಾಮಾನ್ಯವಾಗಿ ಆ ನಕ್ಷತ್ರದ ಆಧಾರದ ಮೇಲೆ ಇಂಥ ವಸ್ತುವನ್ನು ನೈವೇದ್ಯವನ್ನು ಮಾಡಬೇಕು, ಇಂಥ ವಸ್ತುವನ್ನು ಭಗವತಿಗೆ ಸಮರ್ಪಣೆಯನ್ನು ಮಾಡಬೇಕು. ಆ ನಕ್ಷತ್ರದ ಆಧಾರದ ಮೇಲೆ ಮಾಡ್ತಕ್ಕಂಥದ್ರಿಂದ ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಜಾತಕದಲ್ಲಿರ್ತಕ್ಕಂಥ ದೋಷ ಪ್ರಮಾಣಗಳು ನಿವಾರಣೆಯಾಗಿ ಎಲ್ಲ ರೀತಿಯಾದಂಥ ಸುಲಲಿತವಾದಂಥ ಮಾರ್ಗಗಳು ಸಿಗೋದಕ್ಕೆ ಅನುಕೂಲ. ಬಹಳ ಪರಮ ಪವಿತ್ರ. ಕಾರಣ ಏನೆಂದರೆ, ಅನುರಾಧ ನಕ್ಷತ್ರ ಅಂತಕ್ಕಂಥದ್ದು ಶನಿಗೆ ಅಧಿಪತಿಯಾದಂಥ ನಕ್ಷತ್ರವಾಗಿರ್ತಕ್ಕಂಥದ್ದು. ಆ ಶನಿಯ ಒಟ್ಟಿಗೆ ಚಂದ್ರನ ಸಮ್ಮಿಲನವಾಗ್ತಾ ಇರ್ತಕ್ಕಂಥದ್ದು. ಗೌರಿ, ಚಂದ್ರ ಅಂದರೆ ಗೌರಿ ಅಂತಕ್ಕಂಥದ್ದನ್ನು ಕರಿತೀವಿ, ಶನಿ ಅಂದರೆ ದರಿದ್ರ ಅಂತಕ್ಕಂಥದ್ದನ್ನು ಕರಿತೀವಿ. ಆ ದರಿದ್ರ ನಿವಾರಣೆ ಆಗಬೇಕು. ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಬಂದಿರತಕ್ಕಂಥದ್ದು ದಾರಿದ್ರ್ಯತೆ ನಿವಾರಣೆ ಆಗೋದಕ್ಕೆ ಪರಮ ಪವಿತ್ರವಾದಂಥ ದಿವಸ ನಾಳೆ. ಅಂಥ ಒಂದು ದಿವಸವನ್ನು ಕೂಡ ಶತಮೂರ್ಖರು ಬೇಡ ಮಾಡಬಾರದು ಅಂತಕ್ಕಂಥ ರೀತಿಯಾದಂಥ ಗೊಂದಲಗಳನ್ನು ಉತ್ಪತ್ತಿಯನ್ನು ಮಾಡಿ, ಜನಗಳಲ್ಲಿ ಗೊಂದಲವನ್ನು ಉತ್ಪತ್ತಿ ಗಾಬರಿಗಳನ್ನು ಮಾಡಿಬಿಟ್ಟು ಅಲ್ಲಿಯೇನೋ ಒಂದು ರೀತಿಯಾದಂಥ ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಗಳಿರ್ತಕ್ಕಂಥದ್ದು, ದೂರವಿರ್ತಕ್ಕಂಥದ್ದು ಬಹಳ ಒಳಿತು. ಒಂದು
ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಮಹಾಲಕ್ಷ್ಮಿಯನ್ನ ಆಚರಣೆ ಮಾಡಬೇಕು ಅಂತಂದ್ರೆ ಬಹಳ ಶುದ್ಧವಾಗಿರ್ತಕ್ಕಂಥದ್ದು ಏನಂತಂದ್ರೆ ಶುದ್ಧತ್ವ. ಯಾವ ಶುದ್ಧತ್ವ? ಮನಃಶುದ್ಧತ್ವ. ಮನಃಶುದ್ಧತ್ವ ಅಂದ್ರೆ ಈಗ ನೀವೇನು ಅನುಭವಿಸ್ತಾ ಇದ್ದೀರೋ ವರಮಹಾಲಕ್ಷ್ಮಿ ಮಾಡಬಾರ್ದಾ, ಮಾಡಬಹುದಾ, ಈ ರೀತಿಯಾದ ಒಂದು ಯಾವುದೇ ರೀತಿಯ, ಅದು ಅಂತಲ್ಲ, ಯಾವುದೇ ರೀತಿಯಾದ ಗೊಂದಲಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಆ ಗೊಂದಲಗಳೆಲ್ಲವನ್ನೂ ಕೂಡ ತಳ್ಳಿಬಿಟ್ಟು ಭಗವತಿಯನ್ನ ಸಾಕ್ಷಾತ್ ಭಕ್ತಿಪೂರ್ವಕವಾಗಿ ಭಗವತಿಯನ್ನ ಆರಾಧನೆಯನ್ನ ಮಾಡಬೇಕು. ಭಗವತಿಯನ್ನ ಆರಾಧನೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ, ಯಾಕೆಂದ್ರೆ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀವಿ ಅಂತಂದ್ರೆ ಪೂಜಾ ವಿಧಾನಗಳು ಅಂತಕ್ಕಂಥದ್ದು ನೀವು ಮೊದಲಿಂದಲೂ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಿಯಮಗಳು ನಿಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥದ್ದು. ಅದನ್ನು ಹೊಸದಾಗಿ ತಿಳಿಸುವಂತ ಅವಶ್ಯಕತೆ ಇಲ್ಲ. ಆದರೆ ಮಾಡುವಂತ ರೀತಿಯಲ್ಲಿ ಯಾವೆಲ್ಲ ಲೋಪದೋಷಗಳನ್ನ ನೀವು ಮಾಡ್ತಾ ಇದ್ದೀರಾ, ಆ ಲೋಪದೋಷಗಳನ್ನ ಸರಿಪಡಿಸಿಕೊಂಡ್ರೆ ಯಾವ ರೀತಿಯಾದ ನಿಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ನಿಮ್ಮ ದಾರಿದ್ರ್ಯತನ ಹೊರಟು ಹೋಗುತ್ತೆ ಅಂತಕ್ಕಂಥ ನಿಯಮವಾಗಿ ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ವರಮಹಾಲಕ್ಷ್ಮಿ ಶುದ್ಧತ್ವ ಅಂತಕ್ಕಂಥದ್ದು, ಮನಃಶುದ್ಧತ್ವ, ಯಾವುದೇ ಗೊಂದಲಗಳಿಲ್ಲದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಎಷ್ಟು ನಿಯಮಗಳು ಸೂಕ್ತವೋ ಅದೇ ರೀತಿಯಲ್ಲಿ ಮನೆಯಲ್ಲಿ ಬಹಳ ಪರಿಶುದ್ಧವಾದಂಥ ರೀತಿಯಲ್ಲಿ ಮನೆಯನ್ನು ಸ್ವಚ್ಛತೆಯನ್ನು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಪ್ರಣವಪೂರ್ವಕವಾಗಿ ಆ ಭಗವತಿಯನ್ನ ಆರಾಧನೆಯನ್ನ ಮಾಡಬೇಕು. ನಾನು ಕಡಿಮೆ ಮಾಡಿಬಿಟ್ಟಿದ್ದೀನಿ, ಬೇರೆ ಯಾರು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಎಲ್ಲೋ ನಿಮ್ಮಲ್ಲಿ ಕೀಳಿರಿಮೆಗಳು ಕಾಡಬಾರದು. ಕೀಳಿರಿಮೆ ಬಂತು ಅಂದ್ರೆ ಅದೇ ದಾರಿದ್ರ್ಯ, ಅದೇ ದರಿದ್ರ ಲಕ್ಷ್ಮಿ. ಯಾವಾಗ ನೀವು ಉತ್ಸಾಹದಿಂದ ಇರ್ತೀರೋ ಆಗಲೇ ಲಕ್ಷ್ಮಿ. ದುಡ್ಡು ಅಂತಕ್ಕಂಥದ್ದು ನಾವು ಮಾಡಿಕೊಂಡಿರ್ತಕ್ಕಂಥ ವಸ್ತು. ನಿಜವಾದಂಥ ಲಕ್ಷ್ಮಿ ನಿಮ್ಮೊಳಗಿದ್ದಾರೆ, ನಿಮ್ಮ ಸಂತೋಷದಲ್ಲಿದ್ದಾರೆ. ನಿಮಗೆ ಶಕ್ತಿಯಾನುಸಾರಿ ಅದೇ ರೀತಿಯಲ್ಲಿ ಸಂತೋಷದಿಂದ ಮಾಡಿ ವರಮಹಾಲಕ್ಷ್ಮಿ ನಿಮಗೆ ಒಲಿತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಾದಂಥ ಅವಕಾಶಗಳು ಲಭಿಸ್ತದೆ. ಶುಭವಾಗಲಿ. ಸರಿ ಗುರುಜಿ, ನಾಳೆಯ ವರಮಹಾಲಕ್ಷ್ಮಿ ಹಬ್ಬ ಆಚರಣೆಯ ಎಲ್ಲಾ ಗೊಂದಲಗಳನ್ನ ನಿವಾರಣೆ ಮಾಡಿದ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರುಜಿಯವರ ಕಚೇರಿ ವಿಳಾಸ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ 9972273719. ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಈಗ ನ್ಯೂಸ್ ಕೆಫೆ ಪ್ರಸಾರವಾಗುತ್ತೆ, ನಾವು ಹೋಗಿ ಬರ್ತೀವಿ. ನಿಮ್ಮವರಿಗಾದರೆ ಒಂದು ಕಾನೂನು, ರೈತರಿಗಾದರೆ ಇನ್ನೊಂದು ಕಾನೂನು. ನಮ್ಮ ನೆಲದಲ್ಲೇ ಹುಟ್ಟಿ ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಹರಿಯುತ್ತಿರುವ ನದಿಯ ಕುಡಿಯುವ ನೀರಿಗೋಸ್ಕರ ಕೇಳಿದ ರೈತರಿಗೆ ಕೇಸ್ಗಳನ್ನು ಹಾಕಿರುವಂಥ ರಾಜ್ಯ ಸರ್ಕಾರ ಈಗ ಆ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಇಲ್ಲದ ಕಾನೂನನ್ನ ಹೇಳಿ ನೆಪವನ್ನ ಸೃಷ್ಟಿ ಮಾಡ್ತಾ ಇದೆ. ಮೈಸೂರು ರಾಜಮನೆತನದಿಂದ 10 ದಿನ ವಿಜಯದಶಮಿ ಆಚರಣೆ ಮಾಡ್ತೀವಿ ಅಂತ ಯದುವಂಶದ ಮಹಾರಾಜ ಯದುವೀರ್ ಹೇಳಿದ್ದಾರೆ. ನಮ್ಮ ಹಾಗೂ ಸರ್ಕಾರದ ಕಾರ್ಯಕ್ರಮಗಳಿಗೆ ಯಾವುದೇ ಸಂಬಂಧ ಇರಲ್ಲ. ಪೂಜಾ ವಿಧಿವಿಧಾನಗಳು ನಿಗದಿಯಂತೆ ನಡೆಯುತ್ತವೆ. ಅರಮನೆಯ ಖಾಸಗಿ ದರ್ಬಾರ್ ಬಗ್ಗೆ ಧರ್ಮಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಅರಮನೆಯ ಪಂಚಾಂಗಕ್ಕೆ ಅನುಸಾರವಾಗಿ ಸಮಯ ನಿಗದಿಯಾಗಲಿದೆ ಅಂತ ಯದುವೀರ್ ಹೇಳಿದ್ದಾರೆ.